ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನಾನು ಕಳೆದಿರುವಂತಹ ಗುಡ್ ಮೆಮೊರೀಸ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಇದು ತುಂಬಾ ಲೇಟ್ ಆಯಿತು, ಯಾಕಂದರೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ಎಡಿಟ್ ಮಾಡೋದಕ್ಕಾಗಲೇ ಇಲ್ಲ. ಹಾಗೆ ಇವತ್ತು ಮೊಬೈಲ್ ಚೆಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತು, ಲೇಟ್ ಆದರೂ ತೊಂದರೆ ಇಲ್ಲ, ಒಂದು ಗುಡ್ ಮೆಮೊರೀಸ್ ಥರ ಇರ್ತದಲ್ವಾ ಅಂಥೇಳಿ. ಎಟ್ ದ ಸೇಮ್ ಟೈಮ್ ನನಗೆ ಇದನ್ನು ಡಿಲೀಟ್ ಮಾಡೋದಕ್ಕೂ ಮನಸ್ಸಾಗಲಿಲ್ಲ. ಹಾಗಾಗಿ ನಾನು ಇದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದೆ, ಹಾಗೆ ಎಲ್ಲಿಗೆ ಹೋಗಿದ್ವಿ ನಾವು ರಜೆಯಲ್ಲಿ, ಏನೇನೆಲ್ಲ ನಡೀತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ. ಹಾಗೆ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೀನು ಸಾಂಬಾರು ಮಾಡ್ತಾಯಿದ್ದೇನೆ, ಹಾಗೆ ಚಿಕನ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳಂತೂ ರಜೆಯಲ್ಲಿದ್ದರೆ 3 ಹೊತ್ತು ಕೂಡ ಅಡುಗೆ ಮನೆಯಲ್ಲೇ ಇರಬೇಕು. ಹಾಗೆ ನನ್ನ ಅಮ್ಮ ಕಾಳುಮೆಣಸು ಕೂಡ ಕೊಟ್ಟು ಕಳಿಸಿದ್ರು. ಪ್ಯೂರಾಗಿ ಮನೆಯಲ್ಲೇ ಬೆಳೆದಿರುವಂಥ ಕಾಳುಮೆಣಸು ತುಂಬಾ ಚೆನ್ನಾಗಿದೆ. ಕೆಲವೊಂದು ಸಲ ನಾನು ಚಿಕನ್ನ ಈ ಥರ ಕೂಡ ಫ್ರೈ ಮಾಡ್ಕೊಳ್ತೇನೆ. ಇದು ಯಾಕಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಇದರ ಫ್ಲೇವರ್. ಹಾಗಾಗಿ ಏನಿಲ್ಲ, ಮಾಮೂಲಿ ನಾವು ಕಬಾಬ್ ಮಾಡ್ತೇವಲ್ವ, ಹಾಗೆ ಕಲಸಿ ಇಟ್ಕೊಂಡು ಆಮೇಲೆ ಇದನ್ನು ಕಾವಲಿಗೆ ಹಾಕ್ಕೊಳ್ಳುವಂಥದ್ದು. ಡೀಪ್ ಫ್ರೈಗಿಂತ ಇದು ಬೆಟರ್ ಅಂತ ನನಗನ್ನಿಸ್ತದೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಇದು. ಇದು ಒಂಥರ ತಂದೂರಿ ಫ್ಲೇವರ್ ಬರ್ತದೆ ನಮಗೆ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೆಕ್ಸ್ಟ್ ಡೇ ನಾನು ಬುಕ್ಸಿಗೆಲ್ಲ ಬೈಂಡ್ ಹಾಕುವ ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ದೇನೆ. ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡಿ ಆಲ್ರೆಡಿ 1 ಮಂತ್ ಆಗಿ ಹೋಗಿತ್ತು, ಆದರೂ ಕೂಡ ನಾವು ಬೈಂಡ್ ಮಾಡಿಕೊಳ್ಳೇ ಇಲ್ಲ. ಹಾಗೆ ಇವತ್ತು ಸ್ವಲ್ಪ ಫ್ರೀ ಇತ್ತಲ್ವ, ಹಾಗೆ ಮಾಡ್ಕೊಳ್ಳುವ ಅಂತ ಹೇಳಿ ಕೂತ್ಕೊಂಡಿದ್ದೇವೆ. ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಟೆಕ್ಸ್ಟ್ ಬುಕ್ ಮಾತ್ರ ಇವತ್ತು ಬೈಂಡ್ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಬುಕ್ಸು ಒಂದೇ ದಿನ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಸ್ವಲ್ಪ ಕಷ್ಟ ನನಗೆ ಬೈಂಡ್ ಮಾಡಲಿಕ್ಕೆ, ಹಾಗಾಗಿ ಅದನ್ನ ಫಸ್ಟ್ ಮಾಡಿಕೊಂಡ್ರೆ ಆಮೇಲೆ ನೋಟ್ಸ್ ಆದರೆ ನನಗೆ ಸ್ವಲ್ಪ ಈಸಿ ಆಗ್ತದೆ. ಒಂದಿನ ಏನಾಯ್ತಂದರೆ, ನಮ್ಮಲ್ಲಿ ಸಡನ್ನಾಗಿ ಗುಡುಗು ಬಂದು 2 ರೂಮಿದ್ದು ಫ್ಯಾನ್ಗಳು ಕೂಡ ಕೆಟ್ಟೋಯಿತು. ಅದೇನೆಂದರೆ ರಿಮೋಟ್ ಕಂಟ್ರೋಲ್ ಆಗಿರೋದ್ರಿಂದ ತುಂಬ ಡೆಲಿಕೇಟ್ ಆಗಿರ್ತದೆ ಅದೆಲ್ಲ, ಹಾಗಾಗಿ ಕೆಟ್ಟೋಗಿತ್ತು. 2 ಫ್ಯಾನ್ಗಳು ಒಂದೇ ದಿನ ಕೈ ಕೊಡ್ತು. ನಾವು ಆಲ್ಮೋಸ್ಟ್ 5 to 10 ಡೇಸ್ ನಾವು ಹೊರಗಡೆ ಹಾಸ್ಕೊಂಡು ಮಲ್ಕೊಳ್ತಿದ್ವಿ ಈ ಥರ. ಅಂದರೆ ಅದು ಸಮ್ಮರ್ ಆಗಿರೋದ್ರಿಂದ ರೂಮಲ್ಲಂತೂ ಮಲ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಫ್ಯಾನ್ ಆನ್ ಮಾಡಿಕೊಂಡು ಮಲ್ಕೊಳ್ತಾ ಇದ್ವಿ. ತಿಂಡಿಯೆಲ್ಲ ತಿಂದಾದಮೇಲೆ ನಾವೀಗ ಎಲ್ಲರೂ ಕೂಡ ಹೊರಟಿದ್ದೇವೆ. ಎಲ್ಲಿಗಂದರೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುವ ಅಂಥೇಳಿ ಎಲ್ಲರೂ ರೆಡಿ ಆಗಿದ್ದೇವೆ. ಕಾರ್ನ ಸರ್ವಿಸ್ಗೆ ಇಡಬೇಕಂತ ಹೇಳಿ ತಗೊಂಡು ಹೋಗ್ತಾ ಇದ್ದೇನೆ. ಹಾಗೆ ಹಸ್ಬೆಂಡ್ ಕೂಡ ಹಿಂದಿಂದ ಬರ್ತಾ ಇದ್ದಾರೆ. ನಾನು ನನ್ನ ಮಗಳು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಕಾರ್ ಸರ್ವಿಸಿಗೆ ಇಟ್ಟು ಮತ್ತೆ ಉಡುಪಿ ರೀಚ್ ಆಗುವಾಗ 12:30 ಆಗಿತ್ತು. ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಬಿಡುವ ಅಂಥೇಳಿ ನಾವು ಊಟಕ್ಕಂತ ಬಂದಿದ್ದೇವೆ. ಇತ್ತೀಚೆಗೆ ನನಗೆ ಸಣ್ಣ ಸಣ್ಣ ಹೋಟ್ಲಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ ಆಗ್ತಾ ಇದೆ. ಯಾಕಂತ ಗೊತ್ತಿಲ್ಲ, ತುಂಬ ರುಚಿಯಾಗಿರ್ತದೆ. ಹಾಗೆ ನಮಗೆ ಮನೆ ಊಟ ಥರ ಸಿಗ್ತದೆ. ಬೂತಾಯಿ ಫ್ರೈ ಮತ್ತು ಅಂಜಲ್ ಮೀನು ಫ್ರೈ,
ಆಮೇಲೆ ಊರು ಕೋಳಿ ಇರುತ್ತಲ್ವ, ನಾಟಿ ಕೋಳಿ ಸುಕ್ಕ ತಗೊಂಡಿದ್ದೇವೆ. ತುಂಬಾ ಚೆನ್ನಾಗಿದೆ ಇಲ್ಲಿ, ಒಂದು ಸಲ ನೀವು ಟ್ರೈ ಮಾಡಿ ಹೋದರೆ. ಹಾಗೆ ನಾವು ಊಟ ಮುಗಿಸ್ಕೊಂಡು ಜಯಲಕ್ಷ್ಮಿ ಸಿಲ್ಕ್ಸ್ಗೆ ಬಂದಿದ್ದೇವೆ. ಶಾಪಿಂಗ್ ಮುಗಿಸ್ಕೊಂಡು ನಾವು ವಾಪಸ್ ಬರುವಾಗ ನನ್ನ ಕಾರ್ ಕೂಡ ಸರ್ವಿಸ್ ಆಗಿತ್ತು. ಹಾಗೆ ನಾನು ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ, ನಾನು ನನ್ನ ಮಗಳು. ನೆಕ್ಸ್ಟ್ ಡೇ ನಮ್ಮದು ಮಾವನವರ ಜಾಗದಲ್ಲಿ ನಾಗಪ್ರತಿಷ್ಠೆಯ ವರ್ಷ ದಿನ ಇಟ್ಕೊಂಡಿದ್ರು. ಹಾಗಾಗಿ ಅಲ್ಲಿ ಕೂಡ ನಾವು ಹೋಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇದನ್ನು ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಪ್ರತಿ ವರ್ಷ ಕೂಡ ನಾವು ಈ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಸ್ಬೆಂಡ್ ಅಜ್ಜಿ ಮನೆಯಲ್ಲಿ ಒಂದು ದೈವ ಪ್ರತಿಷ್ಠಾಪನೆ ಪೂಜೆ ಇತ್ತು. ಅದು ಕೂಡ ಚೆನ್ನಾಗೇ ನಡೆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ. ರಾತ್ರಿ ಇದ್ದದ್ದು, ಸಿಂಪಲ್ಲಾಗಿ ಮಾಡಿದ್ವಿ. ನಮ್ಮೂರಲ್ಲಂತೂ ಇಂಥ ರಿಚುವಲ್ಸ್ ಎಲ್ಲ ನಡೀತಾನೆ ಇರ್ತಾರೆ. ತುಂಬಾ ಖುಷಿಯಿಂದ, ಭಯಭಕ್ತಿಯಿಂದ ನಾವು ಈ ಪೂಜೆಗಳನ್ನೆಲ್ಲ ಮಾಡ್ತೇವೆ. ತುಂಬ ಸರಳವಾಗಿ, ಯಾವುದೇ ಆಡಂಬರ ಇಲ್ಲದೆ ನಾವು ಈ ಪೂಜೆನ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ನನಗೆ ರಜೆಯಲ್ಲಿ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು 15 ಡೇಸ್ ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಮಾಡಿಸಿದ್ದೆ. ಹಾಗಾಗಿ ಅವರು ತುಂಬಾ ಬ್ಯುಸಿ ಇದ್ದರು, ತುಂಬಾ ಆ್ಯಕ್ಟಿವ್ ಆಗಿದ್ದರು ಕೂಡ. ಸಮ್ಮರ್ ಕ್ಯಾಂಪಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಹೇಳಿಕೊಡುವಂತಹ ವಿಷಯಗಳ ಹೊರತಾಗಿರುವಂತಹ ವಿಷಯಗಳನ್ನು ಹೇಳಿಕೊಡ್ತಾರೆ ನಾರ್ಮಲಿ. ಹಾಗೆ ಮುಖ್ಯವಾಗಿ ಇಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳಿಕೊಟ್ರು ಮಕ್ಕಳಿಗೆ. ಟೋಟಲಿ ಹೇಳೋದಾದರೆ ನಾವು ದಿ ಬೆಸ್ಟ್ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ನಾವು ಸಣ್ಣವರಿರುವಾಗ ಏನೆಲ್ಲ ಕಲ್ತಿದ್ವಲ್ಲ ಅದನ್ನೆಲ್ಲ ಹೇಳಿಕೊಟ್ರು ಈ ಸಮ್ಮರ್ ಕ್ಯಾಂಪಲ್ಲಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗಿರುವಂಥದ್ದು ದೇವಸ್ಥಾನಕ್ಕೆ, ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ನಿಮ್ಗೆ ಗೊತ್ತಿರುವ ಹಾಗೆ ಮಂದಾರ್ತಿಯಲ್ಲಿರುವಂಥದ್ದು. ಅಲ್ಲಿ ತುಲಾಭಾರ ಸೇವೆ ಇತ್ತು ಮಕ್ಕಳಿಬ್ಬರಿಗೂ ಕೂಡ. ಹಾಗಾಗಿ ಅದನ್ನು ಪೂರೈಸ್ಬೇಕಂಥೇಳಿ ಬಂದಿದ್ವಿ. ಅದು ಕೂಡ ಚೆನ್ನಾಗಿ ನಡೆಯಿತು. ನನ್ನ ಮಗನಿಗೂ ಮತ್ತು ನನ್ನ ಹಸ್ಬೆಂಡ್ ತಂಗಿ ಮಗಳಿಗೂ ಕೂಡ ಸೇವೆ ಇತ್ತು, ಇಬ್ಬರಿಗೂ ಕೂಡ. ಹಾಗಾಗಿ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿದ್ವಿ. ನನ್ನ ತಂಗಿ ಗಂಡ ಕೂಡ ಬಂದಿದ್ದರು. ಹಾಗೆ ಅಪ್ಪ ಅಮ್ಮ ಎಲ್ಲರೂ ಕೂಡ ನಾವು ಹೋಗಿದ್ವಿ ಫ್ಯಾಮಿಲಿ ಸಮೇತರಾಗಿ. ಹಾಗೆ ಇಲ್ಲಿ ಕ್ಯೂ ಕೂಡ ತುಂಬ ಜಾಸ್ತಿ ಇತ್ತು. ಶುಕ್ರವಾರ ಆಗಿದ್ದರಿಂದ ರಶ್ ಆಗಿರ್ತದೆ ಯಾವಾಗಲೂ ಕೂಡ. ಅದು ಸೇವೆ ತುಂಬ ಜನರದ್ದಿತ್ತು. ಸ್ವಲ್ಪ ಲೇಟೇ ಆಯಿತು. ಚೆನ್ನಾಗಾಯಿತು ಪೂಜೆ ಎಲ್ಲ. 7 ವರ್ಷದಿಂದ ನಾವು ಇದನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ವಿ, ಆದರೂ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಈ ರಜೆಯಲ್ಲಿ ಅದನ್ನು ಕೂಡ ನಾವು ಮಾಡಿ ಮುಗಿಸ್ಕೊಂಡ್ವಿ. ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು. ಎಲ್ಲೂ ಸಿಗದಿರುವಂಥ ನೆಮ್ಮದಿ ನಮಗೆ ದೇವಸ್ಥಾನದಲ್ಲಿ ಸಿಗ್ತದೆ. ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದ್ವಿ. ಹಸ್ಬೆಂಡ್ ಮನೆಯಲ್ಲಿ ತುಳಸಿ ಪೂಜೆ ಕೂಡ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ. ಹಾಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ದಿನ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬಂದ್ವಿ. ಈ ಥರ ಪೂಜೆಗಳಲ್ಲೆಲ್ಲ ಭಾಗಿಯಾಗೋದಂದರೆ ನನಗೆ ತುಂಬಾ ಇಷ್ಟ. ನಾನು ಡಿಟೇಲ್ಡಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಗಡಿಬಿಡಿಯಲ್ಲಿ ಮೊಬೈಲೆಲ್ಲ ಎಲ್ಲಿರ್ತಿತ್ತು ಅಂತಲೇ ಗೊತ್ತಿರ್ತಿರಲಿಲ್ಲ.
ಹಾಗೆ ಅದು ನಂದು ಅಪ್ಲೋಡ್ ಮಾಡೋ ಉದ್ದೇಶ ಕೂಡ ಇರಲಿಲ್ಲ. ಅಂದರೆ ಈಗ ಈ ಫೋಟೋಸ್ ಎಲ್ಲ ನೋಡುವಾಗ ನನಗೆ ಅನ್ನಿಸ್ತು, ಯಾಕೆ ಅಪ್ಲೋಡ್ ಮಾಡ್ಬೋದಲ್ವ, ಗುಡ್ ಮೆಮೊರೀಸ್ ಥರ ಕ್ರಿಯೇಟ್ ಮಾಡ್ಬೋದಲ್ವ ಅಂಥೇಳಿ. ಅದಕ್ಕೋಸ್ಕರ ಈಗ ನಾನು ಫೋಟೋಸ್ನೆಲ್ಲ ತೆಗೆದು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ನನ್ನ ಹಸ್ಬೆಂಡ್ ತಂಗಿ ಗಂಡಂದು ಅಡ್ವೊಕೇಟ್ ಆಫೀಸ್ ಇನಾಗ್ರೇಷನ್ ಕೂಡ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ ನಾವು. ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಕೂಡ ಮಾಡಿದರು. ಚೆನ್ನಾಗಾಯಿತು ಪೂಜೆ ಎಲ್ಲ. ಹಾಗೆ ದೇವರಿಗೆಲ್ಲ ಕೈ ಮುಗಿದು ನಾವು ಹೊರಟ್ವಿ ಅಲ್ಲಿಂದ. ಇದಿಷ್ಟು ನನ್ನ ಸಮ್ಮರ್ ಡೇಸ್ ಹಾಲಿಡೇಸ್ ಇದ್ದು ಅಪ್ಡೇಟ್ಸ್. ಹಾಗೆ ಇನ್ನೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಿದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.